ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಈಗ ತಾನೇ ಕೆ ಎ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಇನ್ಫಾರ್ಮೇಷನ್ನ ರಿಲೀಸ್ ಮಾಡಿದ್ದಾರೆ. ಆ ಇನ್ಫಾರ್ಮೇಷನ್ನ ಇವತ್ತು ನಾನು ನಿಮಗೆ ಶೇರ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸು ಈ ವಿಡಿಯೋದ ಥಂಬ್ನೇಲ್ ನೋಡಿಬಿಟ್ಟು ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಅದನ್ನೇ ನಾನೀಗ ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಡೇಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ KCET ಕೌನ್ಸಿಲಿಂಗ್ ಪ್ರೋಸೆಸ್ ಕೆ ಎ ಅವರು ನಿಮಗೆ ಲಾಸ್ಟ್ ರೌಂಡಲ್ಲೂ ಕೂಡ ಆಪ್ಷನ್ಸ್ನ ಆ್ಯಡ್ ಮಾಡೋದಕ್ಕೆ ಒಂದು ಚಾನ್ಸ್ನ ಕೊಡ್ತಾ ಇದ್ದಾರೆ. ಓಕೆನಾ? ಈ ಚಾನ್ಸ್ನ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಯಾರ್ಯಾರು ಹೊಸದಾದ ಕಾಲೇಜ್ಗಳನ್ನು ಅಥವಾ ಹೊಸದಾದ ಕೋರ್ಸ್ಗಳನ್ನು ತಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಬೋದು ಅಂತಂದರೆ, ಈಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಕಾಯ್ತಾ ಇರೋರು, ಮತ್ತು ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿಯಾದಂಥ ಸೀಟ್ ಸಿಗದೇ ಇರೋರು ಕೂಡ ತಮಗೆ ಇಷ್ಟವಾದಂಥ ಕಾಲೇಜ್ ಅಥವಾ ಕೋರ್ಸ್ಗಳನ್ನು ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅವರು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ? ಬಿಕಾಸ್ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ನೀವೇನು ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತೀರಲ್ವಾ, ಅದೇ ಫೈನಲೈಸ್ ಆಗಿರ್ತಿತ್ತು ಇಷ್ಟು ವರ್ಷವೂ ಕೂಡ. ಏನಪ್ಪ ಅಂತಂದರೆ ಡಿಲೀಟು ಅಥವಾ ಮಾಡಿಫೈ ಮಾಡ್ಕೊಬೋದಾಗಿತ್ತು. ಇಷ್ಟೇ ಆಪ್ಷನ್ಸ್ ಇದ್ದಿದ್ದು. ಬಟ್ ಈ ವರ್ಷ ನೀವು ಹೊಸದಾದ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಏನಾದರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ಕೋರ್ಸ್ ಅಥವಾ ಕಾಲೇಜ್ನ ಆ್ಯಡ್ ಮಾಡೋದನ್ನ, ಸೊ ಡೆಫಿನೆಟ್ಲಿ ನೀವು ಆ್ಯಡ್ ಮಾಡ್ಬೋದಾಗಿರುತ್ತೆ. ಸೊ ಅವರು ವೇಳಾಪಟ್ಟಿಯನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಓದಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈಗ ನಾನು ಹೇಳ್ದಂಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ತಗೊಂಡಿರೋರು ಮತ್ತು ಮೊದಲ 2 ಸುತ್ತುಗಳಲ್ಲೂ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ರೀತಿ ಸೀಟು ಹಂಚಿಕೆಯಾಗದವರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅದೇ 30th ಸೆಪ್ಟೆಂಬರಿಂದ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಂತೆ. ಸೊ ವೇಳಾಪಟ್ಟಿಯನ್ನು ನೋಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವೇಟ್ ಮಾಡ್ತಾಯಿರಿ. ಮತ್ತು ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆಯಾಗದವರು, ಮೊದಲ 2 ಸುತ್ತುಗಳಲ್ಲೂ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡದವರು ಹಾಗೂ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ಗಳನ್ನು ನೀಡದ ಅಭ್ಯರ್ಥಿಗಳು ಎರಡನೇ ಮುಂದುವರೆದ ಸುತ್ತಿನಲ್ಲೂ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಆದ್ಯತಾ ಕ್ರಮದಲ್ಲಿ ಆಪ್ಷನ್ಸ್ಗಳನ್ನು ಹೊಸದಾಗಿ ದಾಖಲಿಸಬೇಕು. ಸಪೋಸ್ ಈಗ ನೀವು ಫಸ್ಟ್ 2 ರೌಂಡಲ್ಲೂ ಯಾವುದೇ ರೀತಿಯಾದಂಥ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಅವರಿಗೂ ಕೂಡ ಚಾನ್ಸನ್ನು ಕೊಟ್ಟಿದ್ದಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಮತ್ತು ಈ ಕಾಲೇಜ್ಗೆ ಸೇರಬೇಕು ಅಂದ್ಕೊಂಡಿದ್ರೆ ಮತ್ತು ನೀವು ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ. ಸೊ ಒಳ್ಳೆ ಚಾನ್ಸ್ ನೀಡಿದ್ದಾರೆ ನಿಮಗೆ. ಸೊ ಯೂಸ್ ಮಾಡ್ಕೊಳ್ಳಿ, ಆಯಿತಾ, ಆ ಒಂದು ಚಾನ್ಸ್ನ. ಸರಿ, ಚಾಯ್ಸ್ ಎಂಟ್ರಿ ಮಾಡದೇ ಇದ್ದವರಿಗೆ ಅವರು ಹೊಸದಾಗಿ ಆಪ್ಷನ್ಸ್ನ ಆ್ಯಡ್ ಮಾಡ್ಬೋದು. ಬಟ್ ಚಾಯ್ಸ್ 2 ಮತ್ತು ಚಾಯ್ಸ್ 3 ತಗೊಂಡಿರೋರಿಗೆ ಇಲ್ಲಿ ಆಪ್ಷನ್ಸ್ನ ಬಿಟ್ಟಿದ್ದಾರೆ ಅವರೇ ನಿಮಗೆ. ಏನಪ್ಪ ಅಂತಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಅಂತಂದರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಂಡಿರ್ತೀರಲ್ವಾ, ನಿಮಗೆ ಅವಶ್ಯವಿದ್ದಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದಾಗಿರುತ್ತೆ. ನಿಮಗೇನಾದರೂ ಇಷ್ಟ ಇತ್ತು ಅಂದರೆ, ನಾನು ಹೇಳಿದ್ನಲ್ವಾ, ಮಿಸ್ಸಾಗಿ ಬಿಟ್ಬಿಟ್ಟಿದ್ದೀನಿ, ಫಸ್ಟ್ ರೌಂಡಲ್ಲೇ ಬಿಟ್ಬಿಟ್ಟೆ, ಅದನ್ನ ನಂಗೆ ಇಷ್ಟ ಇತ್ತು ಆ್ಯಡ್ ಮಾಡ್ಕೋಬೇಕಿತ್ತು ಅಂತ ಅಂದ್ಕೊಂಡಿದ್ರೆ ಇವಾಗಲೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ? ಸೊ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಸೀಟು ಹಂಚಿಕೆಯ ಒಂದು ಇನ್ಸ್ಟ್ರಕ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ ಕೆ ಅವರು. ಅದೇನು ಅಂತಂದರೆ, ಎರಡನೇ ಮುಂದುವರೆದ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ? ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಬೇಕು. ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ತಮಗೆ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು. ಏಕೆಂದರೆ ಮೆರಿಟ್ ಆಧಾರದ ಮೇಲೆ ಹಾಗೂ ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡುವುದರಿಂದ ಯಾವುದೇ ಕಾರಣಕ್ಕೂ ನೀಡದೇ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಿಮ್ಗೆ ಯಾವುದು ಕಾಲೇಜ್ ಅಲರ್ಟ್ ಆಗಿರುತ್ತಲ್ವ ಆ ಕಾಲೇಜ್ಗೆ ಹೋಗಿ ಕಂಪಲ್ಸರಿ ಅಡ್ಮಿಷನ್ ಮಾಡಿಸ್ಕೊಲೇಬೇಕು. ಹಂಚಿಕೆಯಾದ ಸೀಟನ್ನು ನಿರಾಕರಿಸುವಂತಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರದಿಂದ ಆಪ್ಷನ್ಸ್ಗಳನ್ನು ಆದ್ಯತೆಯ ಕ್ರಮಾಂಕದಲ್ಲಿ ಸಲ್ಲಿಸಬೇಕು. ಇವಾಗಲೂ ಕೂಡ ಆ್ಯಡ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟರು ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಅಂತ ತಿಳ್ಕೊಬೇಡಿ. ಓಕೆನಾ? ಬಿಕಾಸ್ ನಿಮಗೆ ಯಾವ ಕಾಲೇಜ್ ಇಷ್ಟ ಅಥವಾ ಯಾವ ಕೋರ್ಸ್ ಇಷ್ಟ ಅವನ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇವಾಗ ಸೀಟ್ ಸಿಕ್ಕಾದ್ಮೇಲೆ ನಿಮಗೆ ಯಾವುದೇ ರೀತಿಯಿಂದ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಯಾವ ಸಿಕ್ಕಿರುತ್ತೆ ಅಲ್ವಾ, ಅದಕ್ಕೆ ಹೋಗಿ ಜಾಯ್ನ್ ಆಗಬೇಕಾಗಿರುತ್ತೆ. ಸೊ ಯೋಚನೆ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ. ಓಕೆನಾ? ಸೆಕೆಂಡ್ ಚಾನ್ಸನ್ನು ಉಪಯೋಗ ಪಡಿಸ್ಕೊಳ್ಳಿ, ಅಷ್ಟೇ ನಾನು ಬಯಸುವಂಥದ್ದು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ಅಪ್ಡೇಟ್. ಸೊ ಇದೇ ರೀತಿಯಾದಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ಪಡೆಯೋದಕ್ಕೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಸೊ ಮುಂದಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.